ರಾಷ್ಟ್ರ ರಾಜಧಾನಿ ದೆಹಲಿಯ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ನಿನ್ನೆ ವಿಮಾನ ಹಾರಾಟದಲ್ಲಿ ವ್ಯತ್ಯಯ ಉಂಟಾಗಿತ್ತು. ಅದಕ್ಕೆ ಕಾರಣ ಟೆಕ್ನಿಕಲ್ ಪ್ರಾಬ್ಲಮ್, ತಾಂತ್ರಿಕ ಸಮಸ್ಯೆ ಅನ್ನೋದು ಗೊತ್ತಾಗ್ತಾ ಇದೆ. ಸ್ವಯಂಚಾಲಿತ ಸಂದೇಶ ವಿನಿಮಯ ವ್ಯವಸ್ಥೆಯಲ್ಲಿನ ದೋಷದಿಂದಾಗಿ ವಿಮಾನಗಳ ನಿರ್ಗಮನ ಮತ್ತು ಆಗಮನದಲ್ಲಿ ಸಮಸ್ಯೆ ಉಂಟಾಗ್ಬಿಟ್ಟಿತ್ತು. ಇದರಿಂದಾಗಿ 800ಕ್ಕೂ ಹೆಚ್ಚು ವಿಮಾನಗಳು ವಿಳಂಬವಾದವು. ಉತ್ತರ ಭಾರತದಾದ್ಯಂತ ವಿಮಾನ ಸಂಚಾರಕ್ಕೆ ಅಡಚಣೆ ಕೂಡ ಉಂಟಾಯಿತು. ಇದೀಗ ತಾಂತ್ರಿಕ ಸಮಸ್ಯೆ ಏನಿತ್ತು ಅದನ್ನು ಬಗೆಹರಿಸಲಾಗಿದೆ ಅಂಥೇಳಿ ವಿಮಾನ ನಿಲ್ದಾಣದ ಅಧಿಕಾರಿಗಳೇ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಏರ್ ಟ್ರಾಫಿಕ್ ಕಂಟ್ರೋಲನ್ನು ಬೆಂಬಲಿಸುವ ಸ್ವಯಂಚಾಲಿತ ಸಂದೇಶ ಸ್ವಿಚಿಂಗ್ ಸಿಸ್ಟಮ್ನಲ್ಲಿ ಕಾಣಿಸಿಕೊಂಡಂತಹ ಈ ಟೆಕ್ನಿಕಲ್ ಸಮಸ್ಯೆಯಿಂದ ವಿಮಾನ ಕಾರ್ಯಾಚರಣೆಯಲ್ಲಿ ಅಡಚಣೆ ಉಂಟಾಗಿತ್ತು. ಪ್ರಯಾಣಿಕರು ಕೂಡ ಕೆಲ ಹೊತ್ತು ಪರದಾಡಿದಂತಹ ಪ್ರಸಂಗ ನಡೆಯಿತು. ಈಗ ಅದನ್ನು ಸರಿಪಡಿಸಲಾಗಿದೆ ಅನ್ನುವಂತಹ ಮಾಹಿತಿಯನ್ನು ಏರ್ಪೋರ್ಟ್ ಸಿಬ್ಬಂದಿಗಳೇ ಕೊಟ್ಟಿದ್ದಾರೆ. ಈ ವಿಮಾನ ಹಾರಾಟದಲ್ಲಿ ವ್ಯತ್ಯಯ ಆಗಿದ್ದರಿಂದ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಡೆಲ್ಲಿಯಲ್ಲಿ ಯಾವ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಅನ್ನೋದನ್ನು ಒಂದು ಕಡೆ ಗಮನಿಸ್ತಾ ಇದ್ದೀರಿ. ಜನಜಂಗುಳಿಯೇ ನಿರ್ಮಾಣವಾಗಿತ್ತು. ಸುಮಾರು 800ಕ್ಕೂ ಹೆಚ್ಚು ವಿಮಾನಗಳ ಹಾರಾಟದಲ್ಲಿ ಸ್ವಲ್ಪ ವೇರಿಯೇಷನ್ ಆಗಿದ್ದರಿಂದ ಜನರು ಕೂಡ ಕೆಲ ಕಾಲ ಆತಂಕಕ್ಕೊಳಗಾದರು. ಏನಾಯಿತು, ನಾವು ಅಂದ್ಕೊಂಡಿರೋ ಜಾಗಕ್ಕೆ ಹೋಗ್ತೀವೋ ಇಲ್ವೋ ಅಂಥೇಳಿ ಅದನ್ನು ಸರಿಪಡಿಸುವಂತಹ ಕೆಲಸ ಆಗಿದೆ ಈಗ ಅನ್ನೋದು ಗೊತ್ತಾಗ್ತಾ ಇದೆ.